ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲು ಕೆ.ಆರ್. ನಗರದ ತಾಲೂಕು ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ಶಾಸಕರಾದ ಡಿ. ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಹಾಜರಿದ್ದ ತಾಲೂಕಿನ ಮುಖಂಡರ ಅಭಿಪ್ರಾಯ ತೆಗೆದುಕೊಂಡು ಮಾತನಾಡಿದ ಶಾಸಕ ಡಿ. ರವಿಶಂಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಏಪ್ರಿಲ್ 5, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ 14ರಂದು ಕಚೇರಿಗಳಲ್ಲಿ ಆಚರಿಸಿ, ನಂತರ ಏಪ್ರಿಲ್ 25ರಂದು ಇಬ್ಬರು ಮಹನೀಯರ ಜಯಂತಿಗಳನ್ನು ಒಂದೇ ದಿನ ನಗರದ ರೇಡಿಯೋ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದೊಂದಿಗೆ ವಿವಿಧ ಸಾಂಸ್ಥಿಕ ಕಲಾತಂಡಗಳು, ವಾದ್ಯಗೋಷ್ಠಿ ಮತ್ತು ನವರಾತ್ರಿ ಸಂಭ್ರಮದಂತೆ 9 ದಿನಗಳವರೆಗೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಬಹಳ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದರು. ಸಭೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಹಾಜರಿದ್ದರು. ಬಣ್ಣದ ಬಾವುಟಗಳಿರ್ಬೋದು, ಬಂಟಿಂಗ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿಸುವಂಥ ನಿಟ್ಟಿನಲ್ಲಿ ನಾನು ಮಾಡ್ತೀನಿ. ಜೊತೆಗೆ 5ನೇ ತಾರೀಕಿಂದ 14ನೇ ತಾರೀಕುವರೆಗೂ ಅದಕ್ಕೆ ಅದೆರಡು ಇಂಪಾರ್ಟೆಂಟ್ ಬರ್ತದೆ. ಬಾಬು ಜಗಜೀವನ್ ಪ್ರತಿಮೆಗೆ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಡೆಕೋರೇಷನ್ ಆಗಿರಬೇಕು. ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆ 9 ದಿವಸಗಳ ಕಾಲ ಅಲ್ಲಿ ಮಹಾರಾಜಸ್ಪತಿ ಆಯಿತಾ. ಅದರ ಜೊತೆಯಲ್ಲಿ ಇನ್ನೇನು ಕೇಳ್ಕೊಂಡಿದ್ರಿ, ಕಲಾ ತಂಡಗಳನ್ನು ಕೇಳ್ಕೊಂಡಿದ್ರಿ, ಅವೆಲ್ಲವನ್ನು ಕೂಡ ನಾನು ಕರೆಸುವಂಥ ನಿಟ್ಟಿನಲ್ಲಿ ಮಾಡ್ತೀನಿ. ಜೊತೆಗೆ ಇನ್ನೊಂದು ಜವಾಬ್ದಾರಿ ಅಂತ ಹೇಳಿದ್ರೆ, ನಿಮಗೆ ಯಾರಿಗೆ ಸನ್ಮಾನವನ್ನು ಮಾಡಬೇಕು, ಈ ಒಂದು ಸಮಾಜದಲ್ಲಿ ಒಂದು 5 ಜನ, ಆ ಸಮಾಜದಲ್ಲಿ ಒಂದು 5 ಜನವನ್ನು ನೀವೇ ಆಯ್ಕೆ ಮಾಡಿ ಕೊಡುವಂಥ ನಿಟ್ಟಿನಲ್ಲಿ ಆಗಬೇಕು. ಆಗಲಿಲ್ಲ ಅಂದರೆ ನಮ್ಗೆ ಪಟ್ಟಿ ಕೊಡಿ, ನಾವೇ ಅದರಲ್ಲಿ ಒಂದು 20 ಜನ ಕೊಡ್ತೀರೋ ಅದರಲ್ಲಿ ಒಂದು 5 ಜನ ನಾಲ್ಕು ಜನ ಇಲ್ಲ, ಆ ಥರದಲ್ಲಿ ನೀವೇ ಪಟ್ಟಿ ಮಾಡಿಕೊಡಿ ಆಯಿತಾ. ಆಗ್ಬೋದಲ್ವಾ? ಅದೊಂದು ಮಾತ್ರ ಮಾಡಿಕೊಡಿ, ಇದರಿಂದ ನಾವು ಕೂತ್ಕೊಂಡು ಇದು ಮಾಡ್ತೀವಿ. ಅದರ ಜೊತೆಯಲ್ಲಿ ಈಗಾಗಲೇ ನೀವು ಏನು ಹೇಳಿದಿರ, ಎಲ್ಲ ಅಧಿಕಾರಿ ವರ್ಗದವರು ಅವತ್ತು ಕಡ್ಡಾಯವಾಗಿ ಇರುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದೀರಲ್ವಾ? ಖಂಡಿತ ಈಗಲೇ ಸೂಚನೆ ಕೊಡ್ತೀವಿ. ಪ್ರತಿಯೊಬ್ಬರು ಕೂಡ ಅವತ್ತು ಕಡ್ಡಾಯವಾಗಿ ಇರಲೇಬೇಕು. ಅವ್ರ ಬದಲು ಬೇರೆಯವ್ರು ಕರ್ತಿದ್ದೀವಿ.